ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದು ವರ್ಗದ ಜನ ಇದ್ದಾರೆ. ಯಾವಾಗಲೂ ಕೂಡ ಪ್ರೊಪಗಂಡ ಮಾಡಿಕೊಂಡು ಒಂದು ಅಜೆಂಡಾವನ್ನ ಇಟ್ಕೊಂಡು ಕೆಲಸ ಮಾಡುವಂತವ್ರು. ಅವ್ರನ್ನ ಅವರು ಸಾಮಾನ್ಯವಾಗಿ ಬುದ್ಧಿಜೀವಿಗಳು ಅಂತ ಕರ್ಕೊಳ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬುದ್ಧಿಜೀವಿಗಳ ಅತಿ ಬುದ್ಧಿವಂತಿಕೆಯಿಂದಾಗಿ ತಮ್ಮನ್ನ ತಾವೇ ಅವರು ಎಕ್ಸ್ಪೋಸ್ ಮಾಡ್ಕೊಂತಾರೆ. ಅದೇ ರೀತಿಯಾದಂತಹ ಘಟನೆ ನಮ್ಮ ರಾಜ್ಯದಲ್ಲಿ ಕೂಡ ಈಗ ನಡೆದಿದೆ. ಹಾಗಾದ್ರೆ ತಮ್ಮನ್ನ ತಾವೇ ಎಕ್ಸ್ಪೋಸ್ ಮಾಡ್ಕೊಂಡಂತ ವ್ಯಕ್ತಿ ಯಾರು, ಆತ ಹೇಳಿರುವಂತಹ ಮಾತುಗಳಾದ್ರೂ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮನ್ನ ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದೇಶದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆದ ದಿನದಿಂದ ಒಂದು ವರ್ಗದವರು ಇದನ್ನ ವಿರೋಧಿಸ್ಕೊಂಡು ಬರ್ತಾನೆ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇದರಿಂದಾಗಿ ಅಕ್ರಮ ವಲಸಿಗರು ತಮ್ಮ ವೋಟಿಂಗ್ ಪವರ್ ಈಗ ಏನ್ ತಗೊಂಡಿದ್ದಾರೆ ಕೆಲವು ಕಡೆಗಳಲ್ಲಿ ಅದನ್ನ ಕಳ್ಕೊಳ್ತಾರೆ ಅಂತೇಳಿ ಗೊತ್ತಿದೆ. ಹಾಗೇನೆ 2-3 ಕಡೆಗಳಲ್ಲಿ ತಮ್ಮ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಿಕೊಂಡಿರುವಂತಹ ಒಂದಿಷ್ಟು ಜನರಿಗೂ ಕೂಡ ಸಮಸ್ಯೆ ಉಂಟಾಗ್ತದೆ. ಹಾಗೇನೆ ಸತ್ತವರ ಹೆಸರಲ್ಲಿ ವೋಟ್ ಹಾಕ್ಲಿಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತದೆ. ಜೊತೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಿರ್ತಾರಲ್ಲ, ಅಂತವರ ಹೆಸರಲ್ಲಿ ಕೂಡ ವೋಟ್ ಹಾಕ್ಲಿಕ್ಕೆ ಕೆಲವರಿಗೆ ಸಮಸ್ಯೆ ಉಂಟಾಗ್ತದೆ. ಅಂದ್ರೆ ಈ ಬೋಗಸ್ ವೋಟ್ ಮಾಡ್ತಾರಲ್ಲ, ಅಂತವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಒಂದು ವರ್ಗದ ಜನ ಬಹಳಷ್ಟು ಹೋರಾಟವನ್ನು ನಡೆಸ್ಕೊಂಡು ಬಂದ್ರು. ಯಾವುದೇ ಕಾರಣಕ್ಕೆ SIR ನಡಿಬಾರದು. SIR ಮುಖಾಂತರ ಮೋದಿ ಸರ್ಕಾರ ನಮ್ಮ ವೋಟಿಂಗ್ ಪವರ್ ಏನಿದೆ ಅದನ್ನ ಕಿತ್ಕೊಳ್ಳಿ ಪ್ರಯತ್ನಿಸ್ತಾ ಇದೆ. ಆ ಮೂಲಕ ತನ್ನ ವಿರುದ್ಧವಾಗಿ ಯಾರೆಲ್ಲ ವೋಟ್ ಹಾಕ್ತಾ ಇದ್ದಾರೋ ಅವ್ರನ್ನ ಮತದಾನದಿಂದ ವಂಚಿತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರೊಪಗಂಡವನ್ನ ಮಾಡ್ಕೊಂಡು ಬಂದ್ರು. ಆದ್ರೂ ಕೂಡ SIR ಪ್ರಕ್ರಿಯೆ ನಡ್ಕೊಂಡು ಬರ್ತಾನೆ ಇದೆ. ಸದ್ಯಕ್ಕೆ ಈಗ ಕರ್ನಾಟಕದಲ್ಲಿ ಕೂಡ ಈಗ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಒಂದು ಚಿಕ್ಕ ಮಗುವನ್ನ ಹೋಗಿ ಕೇಳಿದ್ರು ಕೂಡ ಯಾವ ರೀತಿಯಾಗಿ ಈ ಪ್ರಕ್ರಿಯೆ ನಡೀತದೆ, BLOಗಳು ಬಂದು ಏನನ್ನ ಕೇಳ್ತಾರೆ, ಆ ಫಾರ್ಮ್ ಅನ್ನು ನಾವು ಹೇಗೆ ಫಿಲ್ ಮಾಡಬೇಕು ಎಲ್ಲವನ್ನೂ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಎಜುಕೇಟ್ ಮಾಡಿದ್ದಾರೆ ಚುನಾವಣಾ ಆಯೋಗದಿಂದ. ಆದ್ರೆ ನಮ್ಮಲ್ಲಿರುವಂತಹ ಓರ್ವ ಮಹಾನ್ ಬುದ್ಧಿವಂತ ಅನ್ಸ್ಕೊಂಡಿರುವಂತಹ ಪ್ರಕಾಶ್ ರಾಜ್, ಇವರಿಗೆ ಈಗ ಸಮಸ್ಯೆ ಉಂಟಾಗಿದೆ ಅಂತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರ ಹೆಸರು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗಿ ಹೋಗಿದೆ ಅಂತೆ. ಈಗ ಅದನ್ನ ಇಟ್ಕೊಂಡು ಪ್ರಕಾಶ್ ರಾಜ್ ಅವರು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಆ ಮೂಲಕ ದೇಶದ ಜನತೆಯನ್ನ ತಪ್ಪು ದಾರಿ ಎಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದಲ್ಲದೇನೆ ಇವರು ಈ ವಿಡಿಯೋದಲ್ಲಿ ಹೇಳ್ಕೊಂಡಿರುವಂತಹ ಮಾತು, ಆನಂತರ ಚುನಾವಣಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಸ್ಪಷ್ಟನೆ, ಇದೆಲ್ಲದನ್ನು ಗಮನಿಸಿದಾಗ ಪ್ರಕಾಶ್ ರಾಜ್ ಯಾವ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸ್ಲಿ ಪ್ರಯತ್ನಿಸ್ತಿದ್ದಾರೆ. ಹಾಗೇನೆ ತಾನೆಷ್ಟು ದೊಡ್ಡ ಸುಳ್ಳುಗಾರ ಅನ್ನೋದನ್ನ ಜಗಜ್ಜಾಹಿರು ಮಾಡ್ಕೊಂಡಿದ್ದಾರೆ. ನೀವು ಗಮನಿಸಿರಬಹುದು, ನಿನ್ನೆ ಬೆಳಿಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರಕಾಶ್ ರಾಜ್ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ಪ್ರಕಾಶ್ ರಾಜ್ ಅವರ ವಿಡಿಯೋ ಯಾವ ರೀತಿ ಇರ್ತಾರೆ ಅಂತೇಳಿ ಗೊತ್ತಿದೆ ನಿಮ್ಗೆ. ಅವರು ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾರೆ, ಕ್ಯಾಮರಾವನ್ನ ಅತಿ ಹತ್ರದಲ್ಲಿ ಇಟ್ಕೊಳ್ತಾರೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವ್ರನ್ನ ಟೀಸ್ ಮಾಡುವಂತಹದ್ದು. ನಿಮ್ಗೆ ಗೊತ್ತಿದೆ, ನರೇಂದ್ರ ಮೋದಿ ಅವರು ಈ ಜಂತರ್ ಮಂತರ್ ನಲ್ಲಿ ನಡೆದಂತ ಗಲಭೆ ಇದೆಲ್ಲ ಆದ್ಮೇಲೆ ಯುವ ಜನತೆಗೆ ಒಂದು ಸಂದೇಶವನ್ನು ಕೊಡುವಂತ ಪ್ರಯತ್ನ ಪಟ್ಟರು. ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಥಮ ಬಾರಿಗೆ ಒಂದು ರೀಲ್ ಅನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ಮೋಸ್ಟ್ಲಿ ಅವರು ಫಸ್ಟ್ ಟೈಮ್ ಆ ರೀತಿ ಮಾಡ್ತಾ ಇದ್ರು ಅನ್ಸ್ತದೆ. ಕ್ಯಾಮರಾವನ್ನ ಅತಿ ಹತ್ರದಲ್ಲಿ ಇಟ್ಕೊಂಡು ವಿಡಿಯೋವನ್ನ ಮಾಡಿದ್ರು. ಅದನ್ನ ಎಲ್ಲರೂ ಕೂಡ ಟೀಕಿಸ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರೆಲ್ಲ ಅವ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದು ಕೂಡ ನೀವು ಗಮನಿಸಿದ್ದೀರಾ. ಬಿಡಿ, ಬೇರೆಯವ್ರ ಬಗ್ಗೆ ನಾವು ಮಾತಾಡಿದ್ರೆ ಅದೊಂದ್ ರೀತಿ ಬಾಡಿ ಶೇಮಿಂಗ್ ಅಂತ ಅನ್ಸ್ಕೊಳ್ತದೆ. ಆದ್ರೆ ಇಲ್ಲಿ ಪ್ರಕಾಶ್ ರಾಜ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾವಾಗ ನರೇಂದ್ರ ಮೋದಿ ಅವರು ಈ ರೀತಿ ವಿಡಿಯೋವನ್ನ ಮಾಡಿ ಹಾಕಿದ್ರು, ಆ ದಿನದಿಂದ ಅತ್ಯಂತ ಕ್ಲೋಸ್ ಅಪ್ ನಲ್ಲಿ ಕ್ಯಾಮರಾವನ್ನ ಇಟ್ಕೊಂಡು ತಮ್ಮ ಹಲ್ಲುಗಳನ್ನ ತೋರಿಸ್ಕೊಂಡು ಫ್ರೆಂಡ್ ಅಂತ ತಗೊಂಡೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಕೂಡ ಅಷ್ಟೇ, ಅದೇ ರೀತಿಯಾಗಿ ಅವರು ಫ್ರೆಂಡ್ ಅಂತ ತಗೊಂಡು ತಮ್ಮ ವಿಡಿಯೋವನ್ನ ಪ್ರಾರಂಭ ಮಾಡಿದ್ರು. ಕೊನೆಗೆ ಸಾಥಿಯೋ ಅಂತ ತಗೊಂಡು ಹಿಂದಿಯಲ್ಲಿ ಕೂಡ ಹೇಳಿದ್ರು. ಹಾಗೇನೆ ಮುಂದುವರೆದು ತನ್ನ ಹೆಸರು ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗಿರುವಂತಹ ವಿಷಯವನ್ನ ತಿಳಿಸಿದ್ದಾರೆ. ಈ ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ ಕನ್ನಡದಲ್ಲಿ. ಅದು ಈ ವಿಡಿಯೋ ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೇನೆ. ಈ ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ 65 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದೆಯಲ್ಲ, ಅದರಲ್ಲಿ ನಾನೂ ಕೂಡ ಒಬ್ಬ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಒಟ್ಟಿಗೆ ಇಲ್ಲಿವರೆಗೆ 65 ಲಕ್ಷ ಹೆಸರು ಡಿಲೀಟ್ ಆಗಿ ಹೋಗಿದೆ, ಅದ್ರಲ್ಲಿ ನಾನು ಕೂಡ ಒಬ್ಬ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ಮುಂದುವರೆದು, ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವನು, ಶಾಲೆ ಕೂಡ ಇಲ್ಲೇ ಹೋಗಿದ್ದೇನೆ. ಆದ್ರೆ ಈಗ ಜೋಕ್ ಏನು ಅಂತ ಹೇಳಿದ್ರೆ, ನನ್ನ ಹೆಸರು ಡಿಲೀಟ್ ಆಗಿ ಹೋಗಿದೆ ಅಂತೇಳಿ ಹೇಳಿದ್ದಾರೆ. ಪುನಃ ನನ್ನ ಹೆಸರನ್ನ ಸೇರಿಸಲಿಕ್ಕೆ ಇನ್ ಏನೆಲ್ಲ ಪ್ರೊಸೆಸ್ ಇದೆ ನಾನು ನೋಡ್ಬೇಕು, ಕ್ಯಾ ಕಾಗಜ್ ದಿಖಾನ ಪಡೇಗಾ ಅಂತ ಹೇಳ್ಕೊಂಡು ನೋಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಖಂಡಿತವಾಗಿ ಪ್ರಕಾಶ್ ರಾಜ್ ಅವರು ಕುಚ್ ಕಾಗಜ್ ದಿಖಾನ ಪಡೇಗ. ಯಾಕಂದ್ರೆ ತಮ್ಮ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಕಾಗಜ್ ದಿಖಾನ ಪಡೇಗ, ಅದನ್ನ ಅವ್ರು ಮಾಡ್ಲೇಬೇಕಾಗ್ತದೆ, ಅದು ಬೇರೆ ವಿಷಯ. ಹಾಗೆ ಮುಂದುವರೆದು ಗೇಮ್ ಇಸ್ ಆನ್ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ನರೇಂದ್ರ ಮೋದಿ ಅವರಿಗೆ ಡೈರೆಕ್ಟ್ ಆಗಿ ಇವ್ರು ಹೇಳಿರೋದು ಏನು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ ನಾನು ನಿಮ್ಗೆ ವೋಟ್ ಹಾಕೋದಿಲ್ಲ ಅಂತೇಳಿ, ಅಥವಾ ನನ್ನ ತರ ಎಷ್ಟು ಜನ ನಿಮ್ಗೆ ವೋಟ್ ಹಾಕೋದಿಲ್ಲ ಅಂತೇಳಿ ಗೊತ್ತಿರ್ತದೋ ಅವರ ಹೆಸರನ್ನ ಡಿಲೀಟ್ ಮಾಡ್ಲಿಕ್ಕೆ ನೀವು ಈ ರೀತಿಯಾಗಿ SIR ನ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವರ ಹೆಸರನ್ನ ಡಿಲೀಟ್ ಮಾಡಬೇಕು ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅವರು ಇಲೆಕ್ಷನ್ ಕಮಿಷನ್ ಅವರಿಗೆ ಹೇಳಿದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅಂದ್ರೆ ಇವರ ಬುದ್ಧಿಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಬಹುದು.
ಆದ್ರೆ ನಿಮ್ಗೆ ನಮ್ಮನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ, ನಾವು ಏನ್ ಮಾಡ್ಬೇಕು ಅದನ್ನ ಮಾಡಿಯೇ ಮಾಡ್ತೇವೆ ಅಂತ ತಕೊಂಡು ತಮ್ಮ ಈ ಭಾಷಣವನ್ನ ಮುಗಿಸಿದ್ರು ಅವರು. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಯಾವಾಗ ಪ್ರಕಾಶ್ ರಾಜ್ ಈ ರೀತಿಯಾಗಿ ವಿಡಿಯೋವನ್ನ ಮಾಡಿ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡ್ರು, ತಕ್ಷಣ ಇಲೆಕ್ಷನ್ ಕಮಿಷನ್ ಅವರು ಕೂಡ ಸ್ವಲ್ಪ ಆಕ್ಟಿವ್ ಆದ್ರು. ಬೆಂಗಳೂರು ಜಿಲ್ಲಾ ಚುನಾವಣಾಧಿಕಾರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ವೋಟರ್ ಲಿಸ್ಟ್ ನಲ್ಲಿ ಇದ್ದಂತಹ ಅಡ್ರೆಸ್ ಏನಿದೆ ಪ್ರಕಾಶ್ ರಾಜ್ ಅವರದ್ದು, ಅವರು ವಿಠಲ್ ಮಲ್ಯ ರೋಡ್ ನ ಯಾವುದೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ದೇವೆ ಅಂತ ತಕೊಂಡು ಈ ಹಿಂದೆ ವೋಟರ್ ಐಡಿ ಪಡೆದಾಗ ಅದರಲ್ಲಿ ಅಡ್ರೆಸ್ ಅಪ್ಡೇಟ್ ಆಗಿದೆ. ಆ ಪ್ರಕಾರ ಅಲ್ಲಿಗೆ BLOಗಳು BLAಗಳು ಎಲ್ಲರೂ ಕೂಡ ಹೋಗಿದ್ದಾರೆ. ಆದ್ರೆ ಪ್ರಕಾಶ್ ರಾಜ್ ಅಲ್ಲಿಂದ ಶಿಫ್ಟ್ ಆಗಿ 4 ವರ್ಷ ಆಗೋಗಿದೆ ಅಂತೆ. ಹಾಗಾಗಿ ಅಲ್ಲಿ ಯಾರು ಇರಲಿಲ್ಲ, ಬೇರೆ ಇನ್ಯಾರು ಅಲ್ಲಿ ವಾಸಿಸ್ತಾ ಇದ್ರು. ಹಾಗಾಗಿ BLOಗಳು ವಾಪಸ್ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹೀಗೆ ಆಗಿದೆ. ಈಗ ಪ್ರಕಾಶ್ ರಾಜ್ ಅವರು ಬೇರೆ ಇನ್ಯಾವುದೋ ಅಡ್ರೆಸ್ ನಲ್ಲಿದೆ, ಅವ್ರನ್ನ ನಾವು ಈಗಾಗಲೇ ಸಂಪರ್ಕಿಸಿದ್ದೇವೆ. ಅಪ್ಲಿಕೇಶನ್ ತಗೊಂಡು ಅವ್ರು ಫಿಲ್ ಮಾಡಿ ಕೊಟ್ಟರೆ ಅವ್ರ ಹೆಸರನ್ನ ಸೇರಿಸುವಂತ ಕೆಲಸ ನಡೀತದೆ ಅಂತ ಹೇಳ್ಕೊಂಡು ಈಗ ಚುನಾವಣಾಧಿಕಾರಿಗಳು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದಲ್ಲದೇನೆ ನಿನ್ನೆ ಪುನಃ BLOಗಳು ಮತ್ತು BLAಗಳು ಪ್ರಕಾಶ್ ರಾಜ್ ಅವರ ಈ ವಿಠಲ್ ಮಲ್ಯ ಅಡ್ರೆಸ್ ಏನಿದೆ, ಹಳೆ ಅಡ್ರೆಸ್, ಅಲ್ಲಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ಅವ್ರ ಮನೆ ಎದುರುಗಡೆ ನಿಂತ್ಕೊಂಡು, ನೋಡಿ ಇದು ಪ್ರಕಾಶ್ ರಾಜ್ ಅವರ ಮನೆ, ನಾವು ಈ ಹಿಂದೆ ಬಂದಿದ್ದೇವೆ, ಆದ್ರೆ ಪ್ರಕಾಶ್ ರಾಜ್ ಅವರು ಇಲ್ಲಿಂದ ಶಿಫ್ಟ್ ಆಗಿ ಈಗಾಗಲೇ 4 ವರ್ಷ ಆಗಿದೆ ಅಂತೇಳಿ ಆ ಅಪಾರ್ಟ್ಮೆಂಟ್ಗಳನ್ನ ನೋಡ್ಕೊಳ್ಳುವಂತಹ ಮ್ಯಾನೇಜರ್ ಕೂಡ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೇನೆ ಎದುರುಗಡೆ ಮನೆಯ ಓರ್ವ ಲೇಡಿ ಅವ್ರು ಇಂಗ್ಲಿಷ್ ನಲ್ಲೇನೋ ಮಾತಾಡ್ತಾ ಇದ್ರು ಅನ್ಸ್ತದೆ. ಆ ವಿಡಿಯೋದಲ್ಲಿ ಅವ್ರು ಮಾತಾಡ್ತಾ ಇರುವಂತಹ ಆಡಿಯೋ ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ. ಅವ್ರು ಕೂಡ ಹೇಳಿದ್ರು, ಇಲ್ಲಿಂದ ಪ್ರಕಾಶ್ ರಾಜ್ ಅವರು ಶಿಫ್ಟ್ ಆಗಿ ಕೆಲವು ವರ್ಷಗಳಾಗೋಗಿದೆ ಅಂತೇಳಿ. ಅಂದ್ರೆ ಪ್ರಕಾಶ್ ರಾಜ್ ಆ ಅಡ್ರೆಸ್ ನಲ್ಲಿ ಇರಲಿಲ್ಲ. ಅವರ ಹೊಸ ಅಡ್ರೆಸ್ ಯಾವುದು ಅದನ್ನ ಅವ್ರು ಎಲ್ಲಿ ಅಪ್ಡೇಟ್ ಮಾಡಿಲ್ಲ, ಅಥವಾ ವೋಟರ್ ಐಡಿಯನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಿತ್ತು, ಆ ಕೆಲಸವನ್ನ ಮಾಡಲಿಲ್ಲ. ಇವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅನ್ನುವಂತಹ ಬಹುದೊಡ್ಡ ನಟ ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತಕೊಂಡು ಚುನಾವಣಾಧಿಕಾರಿಗಳು ಪತ್ತೆ ಹಚ್ಚಿ ಅಲ್ಲಿ ಹೋಗಿ, ಸ್ವಾಮಿ ನೀವು ಮೊದಲು ಇಂಥ ಅಡ್ರೆಸ್ ನಲ್ಲಿ ಇದ್ದಿದ್ರೆ ಈ ಅಡ್ರೆಸ್ ಇಂದ ನೀವು ಈ ಅಡ್ರೆಸ್ ಶಿಫ್ಟ್ ಆಗಿದ್ದೀರಾ, ಹಾಗಾಗಿ ನಿಮ್ಮ ವೋಟರ್ ಐಡಿಯನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಅದಕ್ಕಾಗಿ ನಿಮ್ಗೆ ಬೇಕಾದಂತಹ ಎಲ್ಲಾ ಸಹಾಯವನ್ನ ನಾವು ಮಾಡ್ತೇವೆ ಅಂತೇಳಿ ಪ್ರಕಾಶ್ ರಾಜ್ ಅವರ ಮನೆ ಎದುರುಗಡೆ ಹೋಗಿ ನಿಲ್ಬೇಕು ಅನಿಸ್ತದೆ. ಈ ರೀತಿಯಾಗಿ ಪ್ರಕಾಶ್ ರಾಜ್ ಅವರು ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ SIR ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರ್ತಾರೆ, ಯಾಕಂದ್ರೆ ನೀವೆಲ್ಲರೂ ಈಗಾಗಲೇ ಇದರಲ್ಲಿ ಭಾಗವಹಿಸಿರ್ತೀರ. ಬೇರೆ ಏನು ಇಲ್ಲ, BLOಗಳು ಮತ್ತು BLAಗಳು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಮ್ಮ ಮನೆಗೆ ಕೂಡ ಲಾಸ್ಟ್ ಟೈಮ್ ಬಂದಿದ್ರು. ಆ ದಿನ ನಾನು ಇರಲಿಲ್ಲ. ಆಗ ಅವರು ಪಕ್ಕದ ಮನೆಯಲ್ಲೂ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಓಕೆ ಇಲ್ಲಿ ಎಲ್ಲ ಹೊರಗಡೆ ಹೋಗಿರ್ತಾರೆ, ಬರ್ತಾರೆ ಅಂತೇಳಿ. ಆಗ ಅವ್ರು ಫೋನ್ ನಂಬರ್ ಕೊಟ್ಟು ಹೋಗಿದ್ರು. ಬಂದ ತಕ್ಷಣ ನಂಗೆ ಫೋನ್ ಮಾಡ್ಲಿಕ್ಕೆ ಹೇಳಿ ಅಂತೇಳಿ BLO. ನಾನು ಬಂದಾಗ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಹೇಳಿದ್ರು, ನಾನು ಸಂಜೆ ಟೈಮ್ನಲ್ಲಿ ನಿಮ್ಮ ಮನೆ ಬರ್ತೇನೆ ಸರ್, ದಯವಿಟ್ಟು ಮನೆಯಲ್ಲಿ ಇರಿ ಅಂತಕೊಂಡು ಹೇಳಿದ್ರು. ಆಯ್ತು ಅಂತೇಳಿ ಹೇಳಿದೆ. ಅವ್ರ ಮನೆಗೆ ಬಂದ್ರು, ಫಾರ್ಮ್ ಅನ್ನ ಕೊಟ್ಟರು. ಹಾಗೇನೆ 1-2 ದಿನದೊಳಗಡೆ ಫಿಲ್ ಮಾಡಿ ವಾಪಸ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಯಾವ್ದೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನೀವು 2002ನೇ ಇಸ್ವಿಯಲ್ಲಿ ಎಲ್ಲಿ ವೋಟ್ ಹಾಕಿದ್ದೀರಾ ಅದರ ಡೀಟೇಲ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಫಿಲ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ನಾವೇ ಬಂದು ಫಿಲ್ ಮಾಡ್ಕೊಡ್ತೇವೆ, ಯಾಕಂದ್ರೆ ನೀವು ಮಿಸ್ಟೇಕ್ ಮಾಡಬಾರ್ದು, ಅದಕ್ಕಾಗಿ ಅಂತ ಹೇಳಿದ್ರು. 2002ರಲ್ಲಿ ನಾನು ಊರಿನಲ್ಲಿ ವೋಟ್ ಹಾಕಿದ್ದೆ, ಅಂದ್ರೆ ನನ್ನ ಗ್ರಾಮ ಏನಿದೆ ಅಲ್ಲಿ ವೋಟ್ ಹಾಕಿದ್ದೆ. ಸೊ ಅಲ್ಲಿಂದ ನಾನು ಡೀಟೇಲ್ಸ್ ನ ತಗೊಂಡು, ಈಗ ನಾನು ಬೆಂಗಳೂರಿನಲ್ಲೇ ವೋಟರ್ ಐಡಿಯನ್ನ ಮಾಡ್ಕೊಂಡಿರೋದ್ರಿಂದಾಗಿ ಅಲ್ಲಿಯ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನನ್ನ ವೋಟರ್ ಐಡಿಯನ್ನ ಕೊಟ್ಟು, ನಾನು ಮಿಸ್ಟೇಕ್ ಮಾಡಬಾರ್ದು ಅಂತ ತಗೊಂಡು ಅವ್ರ ಹತ್ರನೇ ಫಿಲ್ ಮಾಡಿಸಿ ನಾನು ಅವ್ರಿಗೆ ಸಬ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಲಿಲ್ಲ. ಇದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಒಂದ್ ವೇಳೆ ಅವರು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಆ ಮನೆಯಲ್ಲಿ ಅವ್ರು ಇಲ್ಲ ಅಂತ ಹೇಳಿದ್ರೆ, ಅಥವಾ ಆ ಮನೆಯಿಂದ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಆಗ ಅದನ್ನೇ ಅವರು ಅಪ್ಡೇಟ್ ಮಾಡ್ತಾರೆ, ಇಲ್ಲಿಂದ ಅವರು ಶಿಫ್ಟ್ ಆಗಿ ಕೆಲವು ವರ್ಷಗಳಾಗಿದೆ ಅಂತಕೊಂಡು. ಹಾಗಾಗಿ ಅವ್ರ ವೋಟ್ ಡಿಲೀಟ್ ಆಗೋಗ್ತಾರೆ. ಇದು ಕಾಮನ್ ಆಗಿ ನಡೆಯುವಂತಹ ಪ್ರೋಸೆಸ್. ಆದ್ರೆ ಇಲ್ಲಿ ಪ್ರಕಾಶ್ ರಾಜ್ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ವೋಟರ್ ಐಡಿಯನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ. ಅದಲ್ಲದೆ ಇವ್ರ ಮೇಲೆ ಇನ್ನೊಂದು ಕೇಸ್ ಕೂಡ ಇದೆ. 4 ರಾಜ್ಯಗಳಲ್ಲಿ ವೋಟರ್ ಐಡಿಯನ್ನು ಹೊಂದಿರುವಂತಹ ಕೇಸ್ ಇವ್ರ ಮೇಲೆ ನಡೀತಾ ಇದೆ. ಸದ್ಯಕ್ಕೆ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಇದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗ 4 ರಾಜ್ಯದಲ್ಲಿ ವೋಟರ್ ಐಡಿಯನ್ನ ಇಟ್ಕೊಂಡು ಇಲೆಕ್ಷನ್ ಕಮಿಷನ್ಗೆ ಮೋಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಈಗ ಬಂದ್ಕೊಂಡು ಇಲೆಕ್ಷನ್ ಕಮಿಷನ್ ನನಗೆ ಮೋಸ ಮಾಡ್ತಾ ಇದೆ, ನನ್ನ ಹೆಸರನ್ನ ಡಿಲೀಟ್ ಮಾಡಿ ಹಾಕಿದೆ ಅಂತ ತಗೊಂಡು ದೊಡ್ಡ ಹಂಗಾಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವ್ರ ತರದೇ ಮೆಂಟಾಲಿಟಿಯ ಒಂದಿಷ್ಟು ಜನ ಇದ್ದಾರಲ್ಲ, ಇವರೆಲ್ಲರೂ ಅಯ್ಯೋ ಪಾಪ ಪ್ರಕಾಶ್ ರಾಜ್ ಈ ರೀತಿ ಆಯ್ತಲ್ಲ ಅಂತ ತಗೊಂಡು ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ಈಗ ಪ್ರಕಾಶ್ ರಾಜ್ ಈ ರೀತಿಯಾಗಿ ವಿಡಿಯೋ ಹಾಕೋದಕ್ಕೆ ಬದಲಾಗಿ BLOಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ನೋಡಿ ಈ ರೀತಿ ಆಗಿದೆ, ನಾನು ಶಿಫ್ಟ್ ಆಗಿದ್ದೇನೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಇವ್ರಿಗೆ ಸಹಾಯ ಮಾಡ್ತಾ ಇದ್ರು, ಈ ರೀತಿ ಮಾಡಿ ಅಂತೇಳಿ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಈತ ಮಹಾನ್ ನಟ, ಎಲ್ಲಕ್ಕೆಲ್ಲ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಹೊಂದ್ಕೊಂಡಿರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಏನಾದ್ರು ಕೇಳಿದ್ರೆ BLOಗಳು ಖಂಡಿತವಾಗಿ ಇಲ್ಲ ಅಂತೇಳಿ ಹೇಳಲ್ಲ, ಅವ್ರಿಗೆ ಬೇಕಾದಂತ ಸಹಾಯವನ್ನ ಅವ್ರು ಮಾಡೇ ಮಾಡ್ತಾರೆ. ಅಕ್ಕಪಕ್ಕದ ಮನೆಯಲ್ಲಿ ಕೇಳಿದ್ರೆ BLOಗಳ ನಂಬರ್ ಅನ್ನ ಕೊಟ್ಟೆ ಕೊಡ್ತಾರೆ. ಇದು ಕೂಡ ಅವ್ರಿಗೆ ಗೊತ್ತಿರುವಂತಹದ್ದು. ಒಂದ್ ವೇಳೆ ಪ್ರಕಾಶ್ ರಾಜ್ ಅವರು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟು ಕೊನೆಗೆ ಅವ್ರ ಹೆಸರು ಏನಾದ್ರೂ ಡಿಲೀಟ್ ಆಗಿ ಹೋಗಿದ್ದಿದ್ರೆ ಆಗ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಬಹುದಿತ್ತು, ನೋಡಿ ನಾನು ಈ ರೀತಿಯಾಗಿ ಫಿಲ್ ಮಾಡಿ ಕೊಟ್ಟರು ಕೂಡ ನನ್ನ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತಕೊಂಡು.
ಆದ್ರೆ ವೋಟರ್ ಐಡಿಯಲ್ಲಿರುವಂತಹ ಅಡ್ರೆಸ್ ನಲ್ಲಿ ಪ್ರಕಾಶ್ ರಾಜ್ ವಾಸ್ತವ್ಯವನ್ನು ಹೂಡಿಲ್ಲ. ಹಾಗಾಗಿ ಆಟೋಮೆಟಿಕ್ ಆಗಿ ಅವರ ಹೆಸರು ಡಿಲೀಟ್ ಆಗಿ ಹೋಗ್ತದೆ. ಇದು ಅವರಿಗೂ ಕೂಡ ಗೊತ್ತಿದೆ, ಆದ್ರೆ ಜನರನ್ನ ತಪ್ಪು ದಾರಿಗೆ ಎಳಿಬೇಕಲ್ಲ, ಅದಕ್ಕಾಗಿ ಈ ರೀತಿಯಾಗಿ ವಿಡಿಯೋವನ್ನು ಮಾಡಿ ಹಾಕುವ ಮುಖಾಂತರ ತನ್ನ ಮನಸ್ಥಿತಿ ಏನು ಅನ್ನೋದನ್ನ ದೇಶದ ಜನತೆಗೆ ತಿಳಿಸುವಂತ ಪ್ರಯತ್ನ ಮಾಡಿದ ರೀತಿಯಲ್ಲಿದೆ. ಆ ಮೂಲಕ ಪ್ರಕಾಶ್ ರಾಜ್ ಇಲ್ಲಿ ತನ್ನನ್ನ ತಾನೇ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಿನ್ನೆ ಕೂಡ ಇವರ ಎಕ್ಸ್ ಖಾತೆಯನ್ನ ನಾನು ಚೆಕ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಅವರೊಂದು ಪೋಸ್ಟ್ ಅನ್ನ ಹಾಕೊಂಡಿದ್ರು, ಟು ಮೈ ಹೀರೋ ಹ್ಯಾಪಿ ಬರ್ತ್ಡೇ ಡಿಯರ್ ಅಂತ ತಕೊಂಡು. ಯಾರಪ್ಪ ಇವರ ಹೀರೋ ಅಂತ ಹೇಳಿ ನೋಡಿದ್ರೆ ಉಮರ್ ಖಾಲಿದ್ ಬರ್ಡೇ ಅಂತ ನಿನ್ನೆ ಆತನದೊಂದು ಪೋಸ್ಟರ್ ನ ಹಾಕೊಂಡು ಆತನಿಗೆ ಹ್ಯಾಪಿ ಬರ್ಡೇ ಅಂತ ತಕೊಂಡು ಇವರು ವಿಶ್ ಮಾಡಿದ್ದಾರೆ. ಈ ಉಮರ್ ಖಾಲಿದ್ ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬಹುದು. ದೆಹಲಿ ಗಲಭೆ ನಡೀತಲ್ಲ 2020 ಅನಿಸ್ತದೆ, ಆ ಸಂದರ್ಭದಲ್ಲಿ ಈ ಗಲಭೆಯ ಸೂತ್ರಧಾರಿ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್, ಹಾಗೆ ಇನ್ನೊಂದು 3-4 ಜನ ಇದ್ದಾರೆ. ಇವರೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಕಳೆದ 5-6 ವರ್ಷಗಳಿಂದ ಇವರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಇವರ ಎನ್ಕ್ವೈರಿ ಇನ್ನೂ ಪ್ರಾರಂಭ ಆಗಿಲ್ಲ. ಅದಕ್ಕಾಗಿ ಪ್ರಕಾಶ್ ರಾಜ್ ಹಾಗೇನೆ ಒಂದಿಷ್ಟು ಬುದ್ಧಿಜೀವಿಗಳಿದಾರಲ್ಲ, ಇವರೆಲ್ಲರೂ ಕೂಡ ಬಾಯ್ ಬಡ್ಕೊಂತ ಇದ್ದಾರೆ. ಆತನನ್ನ ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ. ಆತನನ್ನ ಜೈಲಿನಲ್ಲಿಟ್ಟು ಸರ್ಕಾರ ತಪ್ಪು ಮಾಡ್ತಾ ಇದೆ, ಸರ್ಕಾರ ಶೋಷಣೆ ಮಾಡ್ತಾ ಇದೆ, ಸರ್ಕಾರದ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತಾರೋ ಅವ್ರನ್ನ ಜೈಲಿಗೆ ಕಳಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ, ಈ ರೀತಿಯಾಗಿ ಬಿಂಬಿಸುವಂತಹ ಪ್ರಯತ್ನವನ್ನ ಈ ಎಡಚರರು ಮಾಡ್ತಾ ಇದ್ದಾರೆ. ಅದರ ನಾಯಕ ಈ ಪ್ರಕಾಶ್ ರಾಜ್ ಅನ್ಸ್ತದೆ. ಯಾಕಂತ ಹೇಳಿದ್ರೆ 15 ದಿನಕ್ಕೊಮ್ಮೆ ಆದ್ರೂ ಇವರು ಉಮರ್ ಖಾಲಿದನ್ನ ನೆನಪಿಸಿಕೊಂಡು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಮೂಲಕ ಸರ್ಕಾರ ಇವ್ರನ್ನ ಅಕ್ರಮವಾಗಿ ಜೈಲಿನಲ್ಲಿ ಇಟ್ಟಿದೆ ಅಂತ ತಕೊಂಡು ಬಾಯ್ ಬಡ್ಕೊಂತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರೇ ಜೈಲಿಗೆ ಹೋಗ್ಲಿ ಅವ್ರಿಗೊಂದು ಅವಕಾಶ ಇರ್ತದೆ, ಬೇಲಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಅಷ್ಟೇ ಹಲವಾರು ಬಾರಿ ಈತ ಬೇಲಿಗೆ ಅಪ್ಲೈ ಮಾಡಿದಾನೆ, ಆದ್ರೆ ಈತನಿಗೆ ಬೇಲ್ ಸಿಕ್ಕಿಲ್ಲ. ಅಂದ್ರೆ ಈತನ ಮೇಲಿರುವಂತಹ ಅಪಾದನೆ ಇದೆಯಲ್ಲ, ಅಷ್ಟು ಗುರುತರವಾದಂತಹ ಅಪಾದನೆ. ಮಧ್ಯದಲ್ಲಿ ಪೆರೋಲ್ ನಲ್ಲಿ ಆತ ಹೊರಗಡೆ ಹೋಗಿ ಬಂದಿದ್ದಾನೆ, ಅದನ್ನ ಕೂಡ ನೀವು ಗಮನಿಸಿರ್ತೀರಾ. ಹಾಗೇನೆ ದೆಹಲಿ ಗಲಭೆಯಲ್ಲಿ ಭಾಗವಹಿಸಿದಂತಹ ಆಮ್ ಆದ್ಮಿ ಪಕ್ಷದ ಓರ್ವ ಕಾರ್ಪೊರೇಟರ್, ಆತನಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಆಗಿದೆ. ಸದ್ಯದಲ್ಲೇ ಈ ಉಮರ್ ಖಾಲಿದ್ ಅಂಡ್ ಟೀಮ್ ನ ಎನ್ಕ್ವೈರಿ ಪ್ರಾರಂಭ ಆಗಬಹುದು. ಒಂದ್ ವೇಳೆ ಎನ್ಕ್ವೈರಿ ಪ್ರಾರಂಭ ಆದಾಗ ಆ ಸಂದರ್ಭದಲ್ಲಿ ಇವರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಬಹಿರಂಗಗೊಳ್ತದೆ. ಈಗಾಗಲೇ ಈ ಗಲಭೆ ಸಂದರ್ಭದಲ್ಲಿ ಆತ ಮಾಡಿರುವಂತಹ ಭಾಷಣಗಳು, ಜನರನ್ನ ಪ್ರಚೋದಿಸಿರುವಂತಹದ್ದು, ಹಾಗೇನೆ ಯಾವ ರೀತಿಯಾಗಿ ಗಲಭೆ ಸೃಷ್ಟಿ ಮಾಡಬೇಕು ಅಂತ ತಕೊಂಡು ಜನರಿಗೆ ಕೊಡ್ತಾ ಇದ್ದಂತ ಇನ್ಸ್ಟ್ರಕ್ಷನ್ಸ್, ಇದೆಲ್ಲದಕ್ಕೂ ಸಂಬಂಧಪಟ್ಟಂತ ಹಲವಾರು ವಿಡಿಯೋಗಳನ್ನ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿರ್ತೀರ, ಯಾಕಂದ್ರೆ ಸಾರ್ವಜನಿಕವಾಗಿ ಬಹಳಷ್ಟು ವಿಡಿಯೋಗಳು ಸಿಕ್ಕಿದೆ, ಅದನ್ನ ಕೂಡ ನೀವು ನೋಡಿರ್ತೀರಾ. ಹಾಗೇನೆ ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ, ಈ ಉಮರ್ ಖಾಲಿದ್ JNU ನ ಪ್ರಾಡಕ್ಟ್. ನಿಮ್ಗೆ ಗೊತ್ತಿರಬಹುದು, ಈ ಉಮರ್ ಖಾಲಿದ್ ಕನ್ಯಾಕುಮಾರ್ನ ಟೀಮ್ ನಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ. ಅಫ್ಜಲ್ ಗುರುನ ಗಲ್ಲಿಗೇರಿಸಿದ್ದನ್ನ ಪ್ರತಿಭಟಿಸಿ ಇವರು ಆತನ ಪರವಾಗಿ ಘೋಷಣೆಗಳನ್ನ ಕೂಗ್ದಂತವ್ರು. ಹಾಗೇನೆ ಭಾರತ ಟುಕಡೆ ಆಗುವುದನ್ನ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದಂತಹ ವ್ಯಕ್ತಿ. ಇಂತಹ ದೇಶದ್ರೋಹಿಯನ್ನ ತನ್ನ ಹೀರೋ ಅಂತೇಳಿ ಹೇಳುವಂತಹ ಮನಸ್ಥಿತಿ ಈ ಪ್ರಕಾಶ್ ರಾಜ್ದು. ಈತನಿಗೆ ಬೇರೆ ಇನ್ಯಾರು ಸಿಕ್ಕಿಲ್ಲ ಅನ್ಸ್ತದೆ ನನ್ನ ಹೀರೋ ಅಂತೇಳಿ ಹೇಳಲಿಕ್ಕೆ. ಹೋಗಿ ಈ ಉಮರ್ ಖಾಲಿದನ್ನ ನನ್ನ ಹೀರೋ ಅಂತ ಹೇಳ್ತಾನೆ. ಹಾಗೇನೆ ಆತನ ಬಿಡುಗಡೆಗಾಗಿ ಇವರು ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಿಕ್ಕಲ್ಲಿ ಹೋಗಿ ಭಾಷಣವನ್ನ ಮಾಡ್ತಾರೆ. ಆ ವೇದಿಕೆ ಯಾವುದೇ ಬೇಕಾರಾಗಿರ್ಲಿ, ಸಿನಿಮಾ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತ ವೇದಿಕೆ ಆದ್ರೂ ಅಡ್ಡಿಲ್ಲ, ಅಥವಾ ಯಾರಿಗಾರು ಶ್ರದ್ಧಾಂಜಲಿ ಸಲ್ಲಿಸುವಂತ ವೇದಿಕೆ ಆದ್ರೂ ಅಡ್ಡಿಲ್ಲ, ಅಲ್ಲಿ ಹೋಗಿ ಈತ ಇವ್ರ ಬಗ್ಗೆ ಭಾಷಣ ಮಾಡ್ತಾನೆ. ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಏನ್ ತುಂಬಿಕೊಂಡಿದೆ ಅನ್ನೋದನ್ನ ಹಾಗಾಗಿ ಇವರು ಜಾಹೀರ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಕಾಶ್ ರಾಜ್ ಈಗ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಪ್ರಕಾಶ್ ರಾಜ್ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಈ ರೀತಿ ಹೇಳಿದ ತಕ್ಷಣ ಎಲ್ಲರೂ ನಂಬಿಬಿಡ್ತಾರೆ, ನೋಡಿ ಪ್ರಕಾಶ್ ರಾಜ್ಗೆ ಈ ರೀತಿಯಾಗಿ ಅನ್ಯಾಯ ಆಗಿದೆ ಅಂತೇಳಿ ದೇಶದ ಜನತೆ ಇವರ ಪರವಾಗಿ ನಿಲ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ಎಲ್ಲರ ತಲೆಯಲ್ಲೂ ಕೂಡ ಮೆದುಳಿದೆ, ಹಾಗೇನೆ ಆ ಮೆದುಳು ಕೂಡ ಸರಿಯಾದ ರೀತಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಈತನ ಬಂಡವಾಳ ಏನನ್ನೋದು ಇಡೀ ದೇಶಕ್ಕೆ ಈಗ ಅರ್ಥ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕಾಶ್ ರಾಜ್ ಇನ್ಯಾವ ರೀತಿಯಾಗಿ ವಿಡಿಯೋವನ್ನ ಮಾಡಿ ಇಲೆಕ್ಷನ್ ಕಮಿಷನ್ ನ ಹಳಿಯುವಂತ ಪ್ರಯತ್ನ ಮಾಡ್ತಾರೆ, ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಪ್ರಕಾಶ್ ರಾಜ್ ಅವರ ಈ ಮನಸ್ಥಿತಿ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.